ಶ್ರೀಯುತ ಪಾಂಡುರಂಗಯ್ಯ ಅವರು ನನಗೆ ಆತ್ಮೀಯರು, ವಿನಯವಂತ ಸ್ನೇಹಿತರು. ಅವರು 25 ವರ್ಷಗಳ ಹಿಂದೆ ಶಾಂತಿನಿಕೇತನ ಅನ್ನುವಂಥ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಆಶ್ರಯದಲ್ಲಿ ಶಾಂತಿನಿಕೇತನ ಶಾಲೆಯನ್ನು ಆರಂಭ ಮಾಡಿದರು. ಈಗ ಈ ಶಾಲೆಗೆ ರಜತ ಮಹೋತ್ಸವದ ಒಂದು ಸಂಭ್ರಮದ ವರ್ಷ. ಈ ಶಾಲೆ ವಿಶೇಷ ಏನು ಅಂತಂದರೆ, ಒಂದು ವಿಶಾಲವಾದ ಜಾಗ ಇದೆ. ಇಲ್ಲಿ 10 ಎಕರೆಗಳ ವಿಶಾಲವಾದ ಜಾಗ ಇದೆ. ಇಲ್ಲಿ ಮಧ್ಯಾಹ್ನದೊತ್ತು 1000 ಜನ ವಿದ್ಯಾರ್ಥಿಗಳು ಒಟ್ಟಿಗೆ ಕೂತು ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. 40 ಊರುಗಳಿಗೆ ಬಸ್ಸುಗಳನ್ನು ಕಳಿಸಲಾಗುತ್ತೆ ಇಲ್ಲಿ. ಜೊತೆಗೆ ಫಲಿತಾಂಶ ಇದೆಯಲ್ಲ, ಅದು ಬಹಳಷ್ಟು ಸಂದರ್ಭಗಳಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಈ ಶಾಲೆ ಗಳಿಸಿಕೊಂಡಿದೆ. ಅದರ ಮಧ್ಯೆ 10 ರಿಂದ 15 ಜನ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗಿರೋದನ್ನು ಈ ಶಾಲೆಯಲ್ಲಿ ನಾವು ನೋಡಿದ್ದೇವೆ. ಹೀಗಾಗಿ ಇದೊಂದು ಸುಸಜ್ಜಿತವಾಗಿರತಕ್ಕಂಥ, ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಶಾಲೆಯನ್ನು ಪಾಂಡುರಂಗಯ್ಯನವರು ಮತ್ತು ಅವರ ಪತ್ನಿ ಕಾರ್ಯದರ್ಶಿ ಅವರಾದಂಥ ರೇಣುಕಾ ಪಾಂಡುರಂಗಯ್ಯನವರು ನಡೆಸ್ತಿದ್ದಾರೆ. ಇಡೀ ಕುಟುಂಬ ಇದೆಯಲ್ಲ, ಅದು ಇದರಲ್ಲಿ ತೊಡಗಿಸಿಕೊಂಡಿದೆ. ಇಡೀ ಕುಟುಂಬದ ಫಲವಾಗಿ ಈ ಶಾಲೆ ತುಂಬ ಸೊಗಸಾಗಿ ನಡೀತಾ ಇರೋದನ್ನು ನಾವು ನೋಡ್ತೇವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದರೆ, ಕೈಗೆಟುಕುವ ಶುಲ್ಕ ಈ ಶಾಲೆಯಲ್ಲಿದೆ. ಖಾಸಗಿ ಶಾಲೆಗಳು ಸಾಮಾನ್ಯವಾಗಿ ಎಷ್ಟೋ ಸಾರಿ ಶುಲ್ಕ ಸುಲಿಗೆಗೆ ಬಹಳ ಪ್ರಸಿದ್ಧಿಯಾಗಿರೋದುಂಟು. ಆದರೆ ಪಾಂಡುರಂಗಯ್ಯ ಕುಟುಂಬದವರು ನಡೆಸ್ತಾ ಇರತಕ್ಕಂತಹ ಈ ಶಾಲೆ ಇದೆಯಲ್ಲ, ಇದು ಗ್ರಾಮೀಣ ಭಾಗದ ಮಕ್ಕಳಿಗೆ ಕೈಗೆ ಎಟುಕತಕ್ಕಂಥ ಶುಲ್ಕವನ್ನು ಮಾತ್ರ ಭರಿಸುವಂಥ ಅವಕಾಶವನ್ನು ಕೊಟ್ಟಿರೋದು ನನಗೆ ವಿಶೇಷವಾಗಿ ಸಂತೋಷದ ಸಂಗತಿ. ಜೊತೆಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡಾ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇಂಥದ್ದೊಂದು ವಿದ್ಯಾಸಂಸ್ಥೆಯನ್ನು ಆರಂಭಿಸಿ 25 ವರ್ಷ ತುಂಬಿರುವ ಸಂದರ್ಭದಲ್ಲಿ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನನ್ನ ಶುಭಾಶಯಗಳನ್ನು ಹೇಳ್ತೇನೆ. ಅಲ್ಲಿರೋ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ಈ ಶಾಲೆ ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತಾ ಇರಲಿ, ಗ್ರಾಮೀಣ ಮಕ್ಕಳಿಗೆ ಉಪಯುಕ್ತವಾಗಿರಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.